ಅರಮನೆಯಲ್ಲಿ ರಾಜ ರಾಣಿ ಬಿಟ್ಬಿಟ್ಟು ಹೋಗಿದ್ದ. ಮಗುನ ತೂಗ್ತಾ ನಿಂತಿದ್ದು ರಾಣಿ. ಅಯ್ಯೋ ಯಾರೂ ಹಾಯಗಣೆ ಸಿಕ್ಕಲಿಲ್ವಲ್ಲ ಅಂತ ಅವಳು ಚಿಂತೆ ಮಾಡ್ತಾ ಇರ್ತಾಳೆ. ಅಲ್ಲಿ ದಟ್ಟ ಕಾಡು, ದೊಡ್ಡ ದೊಡ್ಡ ಅರಮನೆ ಕಟ್ಸೋರು ಅವರೆಲ್ಲ ರಾಜರು. ಈಗ ಸಿಂಪಲಾಗಿ ಒಂದು ಸಡ್ಡ ಹಾಕೊಂಡು ಇಟ್ಕೋತಾರೆ ಬಡವರು. ದುಡ್ಡು ಸಿಕ್ಕಿದವ್ರು ಏನು ಮಾಡ್ತಾರೆ, ಮನೆ ಮೇಲೆ ಕಟ್ತಾರೆ, ಬಾಡಿಗೆಗೂ ಕೊಡ್ತಾರೆ, ಅವರು ಸುಖವಾಗಿರ್ತಾರೆ. ಆಗ ಆ ರಾಜರು ತುಂಬ ಅವರ ಇಷ್ಟ ಬಂದಂಗೆ ಇರೋದಿಲ್ವ. ಎಷ್ಟು ಒಂದು ರಾವಣ ಕಟ್ಟಿಸ್ನಲ್ಲ 300 ಎಕರೆ 350 ಎಕರೆಗಳಲ್ಲಿ ಅರಮನೆ ಹಂಗೆ ಕಟ್ಟಿಸಿ ಬಿಟ್ಬಿಟ್ಟಿದ್ರು. ಯುದ್ಧಕ್ಕೆ ಹೋಗ್ಬೇಕಾಗಿತ್ತು, ಹೋದ್ರು ಎಲ್ಲರನ್ನೂ ಕರ್ಕೊಂಡು. ರಾಣಿ ಕೂಸು ಸುತ್ತ ನಿಂತಿದ್ದ. ಸ್ವಲ್ಪ ದ್ರೋಗಿ ಆಗ್ಬಿಟ್ರು, ರಾಕ್ಷಸಿ. ಬಂದು ಮನೆ ಬಾಗಿಲು ಮುಂದೆ ನಾನು ಕೆಲಸಕ್ಕೆ ತಗೋತೀರಾ, ನಿಮ್ಮನೆ ಮಗುನೂ ತೂಗ್ತೀನಿ, ನಿಮ್ಮನೆ ಕೆಲಸನೂ ಮಾಡ್ತೀನಿ, ಬಾಮ್ಮ ಮಾಡು ಅಂತ ಹೇಳ್ತಾರೆ. ಆವಾಗ ಮನೇಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದ ರಾಕ್ಷಸಿ. ಅವಳ ಕಣ್ಣಿಗೆ ರಾಕ್ಷಸಿ ಕಣ್ಣಂಗೆ ಕಾಣಲಿಲ್ಲ. ಇಂಥ ರೂಪವತಿ ಸಿಕ್ಕವಳಲ್ಲ ಅಂತ ಇರಿಸ್ಕೊಂಡು ಕೂಸ್ತೋಗ್ತಾ ಇದ್ದವ. ಆವಾಗ ಇನ್ನೊಂದು ಹುಡುಗಿ, ಅವಳ ಮಗು, ಅದು ಸುಂದರವಾಗಿ ಬಂತು. ಅಮ್ಮ ಅಮ್ಮ ಅಂತ ಬಾಗಿಲು ಸೇರಿಸ್ಕೊಂಡ್ರು. ಇವತ್ತಿನ ದಿವಸ ನನಗೆ ತಡ್ಕೊಳ್ಳೋಕ್ಕಾಗಲ್ಲ, ತುಂಬ ದಿವಸ ಆಯಿತು ಈ ಮನೆಗೆ ಬಂದು. ನಾನು ಯಾರನ್ನಾರು ತಿನ್ನಬೇಕಲ್ಲ, ನಾನು ಕಾಡಿಗೆ ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು ದೊಡ್ಡ ರಾಕ್ಷಸಿ ಹುಟ್ಟದ. ಅವಳು ಬರೋದು ನಿಧಾನ ಆಗೋಯ್ತು. ಅದು ತಿಂದು ಮಾಡಿ ಎಲ್ಲ ಮಾಡಿ ಬರೋವರೆಗೆ. ಮಲ್ಕೋ ಅಳಬೇಡ ಪಾಪು, ಅಳಬೇಡ, ನಾನು ನೀನು ತಿಂತೀನಿ, ನಿಮ್ಮಮ್ಮನ್ನ ನಮ್ಮಮ್ಮ ತಿಂತಾರೆ, ಬಂದು ಮಲ್ಕೋ ಕಂದ ಜೂಜು ಅಂದ. ಈ ರಾಣಿ ಏನು ನೀವು ಹೇಳ್ತಾ ಇರೋದು ಅಂದ್ಬಿಟ್ಟು, ಅದೇನು ಇನ್ನೊಂದ್ಸತಿ ಹೇಳಮ್ಮ ನೀನು. ಏನಿಲ್ಲ ಅದೇನು ಹೇಳ್ದಿಲ್ಲ ನನ್ನ ಮಗುಗೆ ಕಥೆನ. ಇದು ಮಲ್ಕು ಕಂದ ಅಂತ ಲಾಲಿ ಆಡಿ ಹೇಳಿದಿಲ್ಲ, ಇನ್ನೊಂದು ಸ್ವಲ್ಪ ಆಗ ಅವ್ರು ಹೇಳ್ತಾಳೆ, ನಿನ್ನ ನಾನು ತಿಂತೀನಿ, ಸ್ವಲ್ಪ ಹೊತ್ತಿರು ಮಗು, ನಮ್ಮಮ್ಮ ನಿಮ್ಮಮ್ಮನ ತಿಂತಾಳೆ ಅಂತಂದೆ ಅಂದ. ಹಾಗಾದ್ರೆ ನೀ ಯಾರು ಅಂತ ಕೇಳಿದೆ. ನಾನು ಯಾರು ಅಂತ ಅಂದ್ಬಿಟ್ಟು ತನ್ನ ನೇಜು ರೂಪ ತೋರಿಸ್ತಾಳೆ. ಆವಾಗ ಬಾಗಿಲು ತೆಗೆದುಬಿಟ್ಟಿದೆ, ನೂಗ್ಬಿಟ್ಟು ಅವಳನ್ನ ಆಚೆಗೆ ಬಾಗಿಲು ಹಾಕತ್ತಾಳೆ ಮಹಾರಾಣಿ. ಅವಳು ಬಂದು ನಿಂತ್ಕೋತಾಳೆ, ತಿಂತೀನಿ ಅಂತ. ಓ ನೀನು ಯಾಕೆ ಈಚೆ ನಿಂತ್ಕೊಂಡೆ ಅಂತ ಆ ಮಗಳು ಕೇಳ್ತಾಳೆ. ನಾನೊಂದು ಹಾಡು ಹೇಳಿದೆ, ಲಾಲಿ ಹಾಡನ್ನ. ಆವಾಗ ಇನ್ನೊಂದು ಸತಿ ಹೇಳೋ ಅಂದರು, ಹೇಳ್ಬಿಟ್ಟೆ ನಿಜನ, ನಾ ರಾಕ್ಷಸಿ ಅಂತ ಗೊತ್ತಾಗ್ಬಿಟ್ಟು ನಾನು ತಳ್ಳಿಬಿಟ್ರು ಅಂತ. ಆ ಥರ ಮಾಡಿದೆ ನೀನು. ಈಗ ನನಗೆ ಬೇಕಾಗಿತ್ತಲ್ಲ, ನಿನ್ನೆ ತಿಂತೀನಿ ಅಂತ ಆ ಚಿಕ್ಕ ರಾಕ್ಷಸಿನ ತಾಯಿನೇ ಅನ್ಕೊಂಬಿಟ್ಲು. ಹಂಗೆ ಅವೆಲ್ಲ ಕತೆ. ಹೊಟ್ಟೆ ಹಸುಗೆ ಮನುಷ್ಯ ಏನೆಲ್ಲ ಮಾಡ್ತಾನೆ, ಕೆಲಸ ಮಾಡ್ತಾನೆ, ತಿಂತಾನೆ, ಊಟ ಮಾಡ್ತಾನೆ ಅನ್ನೋದು ಎಕ್ಸಾಂಪಲ್. ಅದು ಕಳ್ತನ ಮಾಡ್ತಾನೆ, ಕೊಲೆ ಮಾಡ್ತಾನೆ, ಸುಲಿಗೆ ಮಾಡಿ ಅವನು ಊಟ ಮಾಡಬೇಕು. ರಾಕ್ಷಸರು ಏನು ಮಾಡಬೇಕು, ಇರೋ ಎಡೆಗಳನ್ನೆಲ್ಲ ತಿನ್ನಬೇಕು, ಕಾಡಲ್ಲಿರೋ ಪ್ರಾಣಿಗಳನ್ನೆಲ್ಲ ತಿನ್ನಬೇಕು. ಆದ್ದರಿಂದ ಆ ರಾಕ್ಷಸರು ಕಾಡಲ್ಲಿ ಇನ್ನೂ ಇದ್ದಾರೆ. ಹೌದು, ಕಾಡಲ್ಲ ನಾಡಲ್ಲೇ ಇದ್ದಾರೆ. ಈಗ ಮನುಷ್ಯನಿಗೆ ಜಗಳ ಬಂದರೆ ಒಬ್ರಿಗೊಬ್ರು ಕೋಪ, ಮಜ್ಜು ತಗೊಂಡು ಹೊಡಿತಾರೆ, ತುರ್ತಿ ಬಿಟ್ಕೋತಾರೆ, ರಕ್ತ ನೋಡಿ ಇಷ್ಟು